ಮನೆ ಕಟ್ಟೋದು ಜೀವನದ ಒಂದು ಹಂತ. ಹಾಗಂತ ಅಲ್ಲಿಗೆ ನಮ್ಮ ಎಲ್ಲ ಕನಸುಗಳು ಮುಗಿಯೋದಿಲ್ಲ. ಓಡಾಡೋಕೆ ಒಂದು ಕಾರ್ ಬೇಕು, ಶಾಪಿಂಗ್ ಮಾಡೋಕ್ಕೆ, ನೀರು ಥರ ಖರ್ಚು ಮಾಡೋಕ್ಕೆ ದುಡ್ಡು ಬೇಕು, ತಿಂಗಳಿಗೊಂದೊಂದು ಹೊಸ ಹೊಸ ಡಿಸೈನ್ ಸೀರೆ ಬೇಕು, ಹೊಸ ಒಡವೆ ಬೇಕು, 4 ಜನರ ಮಧ್ಯೆ ಎದ್ದು ಕಾಣಿಸ್ಕೋಬೇಕು ಅನ್ನೋ ಆಸೆ ಯಾರಿಗಿರೋದಿಲ್ಲ ಹೇಳಿ? ಇವೆಲ್ಲ ಆಸೆ ಈಡೇರಬೇಕು ಅಂತಂದರೆ ದುಡ್ಡು ಬೇಕು. ದುಡ್ಡು ಹೇಗೆ ಬರುತ್ತೆ? ಒಂದೋ ನಾವು ಮಾಡೋ ಕೆಲಸದಲ್ಲಿ ಪ್ರಮೋಷನ್ ಸಿಗಬೇಕು, ಇಲ್ಲ ನಾವು ಮಾಡೋ ಬಿಸ್ನೆಸ್ಸಲ್ಲಿ ಡೆವಲಪ್ ಆಗಬೇಕು. ಇಲ್ಲಿ ಪ್ರಮೋಷನ್ನು ಮತ್ತು ಡೆವಲಪ್ಮೆಂಟ್ ಮಾಡಿಸುವಂಥ ಒಂದು ದೇವರಿದೆ ಅಂತಂದರೆ ನಿಮಗೆ ಆಶ್ಚರ್ಯ ಆಗ್ಬೋದಲ್ಲ? ಲಾಸ್ಟ್ ಸರಿ ನನ್ನ ವೈಫಿಗೆ ಒಂದ್ಸಲಿ ಅಬಾರ್ಷನ್ ಆಯಿತು. ಅದಾದಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ದೇವಸ್ಥಾನದಲ್ಲಿ ಕೇಳ್ಕೊಂಡೆ ಏನೂ ರೀತಿ ತೊಂದರೆ ಆಗಬಾರ್ದು ಅಂತ. ಇವಾಗ ನನ್ನ ವೈಫ್ ಮತ್ತೆ ಗರ್ಭಿಣಿ ಆಗಿದ್ದಾಳೆ. ಆ ಬಿಂದಿಗೆಗಳು ಸಿಕ್ಕಾದ ಮೇಲೆ ತುಂಬ ಅವರು ಅಭಿವೃದ್ಧಿ ಹೊಂದಿದರು. ಅವರು ಪಾಲಿಟಿಕ್ಸಲ್ಲಿ ಹೊಂದಿದ್ರು, ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದಿದ್ರು. ಮತ್ತು ಅವರು ಕೊನೆಗೆ ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಅಲ್ಲಿಗೂ ಸಹ ನಾಮಿನೇಷನ್ ಮಾಡಿದ್ರು ಅವ್ರನ್ನ. ಅವರು ಅಲ್ಲೂ ಸಹ ಇದ್ದರು. ಇವರು ಒಬ್ಬ ದೊಡ್ಡ ಹಣವಂತರು ಅನ್ನೋದ್ರ ಬಗ್ಗೆ ಒಂದು ಆ ಕಾಲದಲ್ಲಿ ಪ್ರತೀತಿ ಇತ್ತು. ನಾನು ಇಲ್ಲಿ 10 ವರ್ಷದಿಂದ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಅನ್ಕೊಂಡಿದ್ದೆಲ್ಲ ಆಗಿದೆ ನನ್ಕ. ಇದೇ ನೋಡಿ ನಂಬಿಕೆಯ ಶಕ್ತಿ. ದೇವರಿಲ್ಲ ಅಂತ ನಂಬೋದ್ರಲ್ಲಿ ಲಾಭ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ದೇವರಿದ್ದಾನೆ ಅಂತ ನಂಬೋದ್ರಲ್ಲಿ ಖಂಡಿತ ಲಾಭ ಇದೆ. ಇಲ್ಲಿದೆ ಅದಕ್ಕೊಂದು ಅಪರೂಪದ ಸಾಕ್ಷಿ. ಕಷ್ಟ ಅನ್ನೋದು ಮನುಷ್ಯರಿಗೆ ಬಾರದೆ ಮರಕ್ ಬರುತ್ತೆ ಅನ್ನೋದು ವಾಡಿಕೆ ಮಾತು. ನಿಜ ಹೇಳಬೇಕು ಅಂದ್ರೆ ಹುಟ್ಟುವ ಪ್ರತಿಯೊಂದು ಜೀವಿಗೂ ಕಷ್ಟ, ನಷ್ಟ, ಸಾವು, ನೋವು ಇದ್ದಿದ್ದೆ. ಒಂದು ರೀತಿಯಲ್ಲಿ ಅದು ಪ್ರಕೃತಿ ನಿಯಮ. ಇದನ್ನು ಬದಲಾಯಿಸೋದಕ್ಕೆ ಸಾಮಾನ್ಯ ಮನುಷ್ಯರಿಂದ ಸಾಧ್ಯ ಇಲ್ಲ ಅನ್ನೋದಕ್ಕೆ ಉದಾಹರಣೆ ಮಧು ಅನ್ನೋ ಈ ವ್ಯಕ್ತಿ. ಹೇಗೋ ಕಷ್ಟ ಸಹಿಸ್ಕೋಬಹುದು, ಆದರೆ ಅನುಮಾನ ಸಹಿಸೋದು ಅಸಾಧ್ಯ. ನಷ್ಟವನ್ನ ಹೇಗೋ ತುಂಬಬಹುದು, ಆದರೆ ಅವಮಾನ ಎದುರಿಸೋದು ನಿಜಕ್ಕೂ ಯಾತನೆ ಪಡೋ ವಿಚಾರ. ಹೀಗೆ ಅನುಮಾನ, ಅವಮಾನ ಎರಡಕ್ಕೂ ಒಳಗಾಗಿ ಇಲ್ಲಿಗೆ ನನ್ನ ಲೈಫೇ ಮುಗಿದೋಯ್ತು ಅಂದ್ಕೊಂಡ ಮಧು ಅವರ ಜೀವನದಲ್ಲಿ ಒಂದು ಪವಾಡ ನಡೆಯುತ್ತೆ. ನನ್ನ ತಂದೆ ನಾನು ಬಾಲ್ಯದಲ್ಲಿರ್ಬೇಕಾಗ್ಲಿ ತೀರ್ಕೊಂಡ್ಬಿಟ್ರು. ನಾನು ಅವಾಗಿನ 3 ತಿಂಗಳ ಮಗು. ನಮ್ಮ ತಾಯಿ ಮತ್ತೆ ಅವ್ರ ತವರಿಗೆ ಬಂದ್ಬಿಟ್ರು. ತವರಿಗೆ ಬಂದಮೇಲೆ ಅವ್ರ ಅಣ್ಣಂದ್ರ ಸಹಾಯದಿಂದ ನಮ್ಮ ತಾಯಿ TCH ಓದಿದ್ರು. ಅವ್ರಿಗೆ ಒಂದು ಗೌರ್ಮೆಂಟ್ ಕೆಲಸ ಅಂತ ಸಿಕ್ತು. ಸೊ ಅದಾದಮೇಲೆ ಅವರವರು ಮತ್ತೆ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಆಗಿ ಹೊರಟೋದ್ರು. ನಾನು ನಮ್ಮ ರಿಲೇಟಿವ್ಸ್ ಮನೇಲೇ ಇರಬೇಕಾಯ್ತು. ನನಗೆ ಅವಾಗ ಓದೋದಕ್ಕೆ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ. ಏನು ಓದೋದು, ಏನು ಬಿಡೋದು, ನನಗೆ ಓದೋದ್ರ ಬಗ್ಗೆ ಇಂಟ್ರೆಸ್ಟೇ ಇರ್ತಿರ್ಲಿಲ್ಲ. ಎಲ್ಲರೂ ನನ್ನನ್ನು ತುಂಬ ಡಫರ್ ಅಂತ ಇದ್ರು, ಏನೂ ಓದಲ್ಲ, ಇವ್ನು ನೆಗ್ಲೆಕ್ಟು. ನನ್ನನ್ನೆಲ್ಲರೂ ನೆಗ್ಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ತುಂಬ ಬೇಜಾರಾಗ್ತಾ ಇತ್ತು. ಆಮೇಲೆ ಮತ್ತೆ ನಮ್ಮಮ್ಮ ಅವ್ರು ಇರೋ ಜಾಗಕ್ಕೆ ಕರೆಸ್ಕೊಂಡ್ರು. ನನಗೆ ಅಲ್ಲಿ ನನಗೆ ಓದೋದಕ್ಕೆ ಹೇಳಿದ್ರು. ಆದರೂ ನನಗೆ ಇಂಟ್ರೆಸ್ಟ್ ಅನ್ನೋದೇ ಬರ್ತಿರ್ಲಿಲ್ಲ. ಹಾಗೂ ಹೀಗೂ ಕಷ್ಟಪಟ್ಟು ಒಂದು ಡಿಪ್ಲೊಮಾ ಅಂತ ಮುಗಿಸಿದ್ದಾಯ್ತು. ಆದ್ರೆ ಕೆಲಸ ಸಿಗ್ಬೇಕಲ್ಲ. ಹೇಗೋ ಒಂದು ಕೆಲಸ ಸಿಕ್ಕಿದ್ರೂ ವಾರ ತಿಂಗಳಾಗೋ ಹೊತ್ತಿಗೆ ಕೈ ತಪ್ಪಿ ಹೋಗ್ತಾ ಇತ್ತು. ಹೊಸ ಕೆಲಸ ಹುಡುಕೋದೆ ದೊಡ್ಡ ಕೆಲಸ ಆಯಿತು. ಕೊನೆಗೂ ಒಂದು ಆಸ್ಪತ್ರೆಯಲ್ಲಿ ಮಧುಗೆ ಕೆಲಸ ಸಿಗತ್ತೆ. ಎಕ್ಸ್ಕ್ಯೂಸ್ ಮೇಡಮ್. ಎಸ್. ಸಾರಿ ಮೇಡಮ್, ನನಗಿಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಯಾಕ್ರಿ, ಏನಾಯ್ತು? ನನಗೆ ಆ ಮಧು ಜೊತೆಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಮೇಡಮ್. ಏನಾಯ್ತಂತ ಮೊದಲು ಹೇಳ್ರಿ. ನನ್ನ ಡ್ರಾನಲ್ಲಿ ಇದು 75,000 ರೂಪಾಯಿ ಕ್ಯಾಶು ಕಾಣಿಸ್ತಾ ಇಲ್ಲ ಮೇಡಮ್. ನಾನು MD ಚೇಂಬರ್ಗೆ ಹೋಗಿ ಬರೋಷ್ಟರಲ್ಲಿ ಅಲ್ಲಿ ದುಡ್ಡೇ ಇಲ್ಲ. ಮಧುನೇ ಈ ಕೆಲಸ ಮಾಡಿರೋದು. ಮೊದಲೇ ಕೆಲಸ ಸರಿಯಾಗಿ ಮಾಡಲ್ಲ, ಈಗ ಕಳ್ತನ ಬೇರೆ ಶುರು ಮಾಡ್ಕೊಂಡಿದ್ದಾನ? ಕರೀರಿ ಅವನ್ನ. ಇಂಥ ಘಟನೆಗಳು ಮಧು ಜೀವನದಲ್ಲಿ ಮತ್ತೆ ಮತ್ತೆ ನಡೀತಾನೆ ಇರ್ತವೆ. ಇದನ್ನ ದುರಾದೃಷ್ಟ ಅನ್ಬೇಕು, ವಿಧಿ ಅನ್ಬೇಕು ಅಂತ ಗೊತ್ತಾಗದ ಮಧು ಮಾಡದೇ ಇರೋ ತಪ್ಪಿಗೆ ದಂಡ ತೆರಬೇಕಾಗತ್ತೆ. ನಮ್ಮ COನೇ ಕರೆದ್ಬಿಟ್ಟು ಯು ಕ್ಯಾನ್ ರಿಸೈನ್ ಯುವರ್ ಜಾಬ್ ಅಂತ ಹೇಳಿದ್ರು. ನನ್ನ ಮನಸ್ಸಿಗೆ ಭಾಳ ಬೇಜಾರಾಗ್ಬಿಟ್ಟು
ನಾನು ಹೇಳಿದೆ, ಮೇಡಮ್ ನಾನಿಲ್ಲಿ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಮೂಲೆನಾದರೂ ಕೆಲಸ ಕೊಡಿ, ಪರವಾಗಿಲ್ಲ ಅಂತ ಹೇಳಿದೆ. ಆದರೆ ಅವರಿಗೆ ನನ್ನನ್ನು ತೆಗಿಲೇಬೇಕು ಅನ್ನೋ ಕಾರಣ ಇದ್ದಿದ್ದರಿಂದ ನನ್ನನ್ನು ತೆಗೆದು ಬಿಲ್ಲಿಂಗ್ ಡಿಪಾರ್ಟ್ಮೆಂಟಿಗೆ ಹಾಕಿದ್ರು. ಬಿಲ್ಲಿಂಗ್ ಡಿಪಾರ್ಟ್ಮೆಂಟಲ್ಲಿ ನನ್ನ ಜೊತೆ ಇಬ್ಬರು ಕೆಲಸ ಮಾಡ್ತಾಯಿದ್ರು. ಯಾರೋ ಒಬ್ಬರು ಮಾಡಿದ ಮಿಸ್ಟೇಕಿಗೆ 75,000 ಅಷ್ಟು ದುಡ್ಡು ಕಳುವಾಗೋಯ್ತು. ಆ ಕಳುವಾದಾಗ ನನಗೆ ಫುಲ್ ಟೆನ್ಷನ್ ಆಗೋಯ್ತು. ಏನು ಮಾಡಬೇಕು, ಏನು ಫುಲ್ಲು ಗಾಬರಿ. ಕಳ್ತನ ಮಾಡೋದಿದ್ರೆ ಮನೆಗಳಿಗೆ ಕನ್ನ ಹಾಕಿ ಈ ಕೆಲಸಕ್ಕೆ ಯಾಕೆ ಸೇರ್ಕೊಂಡ್ರಿ? ನೋಡಿ, ನಿಮ್ಗೆ ಈಗಾಗಲೇ 3-4 ಸಲ ವಾರ್ನಿಂಗ್ ಕೊಟ್ಟಿದ್ದೀನಿ. ನಿಮ್ಮ ತಪ್ಪನ್ನ ಒಪ್ಕೊಂಡು ಕ್ಯಾಶ್ ವಾಪಸ್ ತಂದು ಕೊಡಿ. ಇಲ್ಲ ಮೇಡಮ್, ನಾನು ಕಳ್ತನ ಮಾಡಿಲ್ಲ. ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನನ್ನನ್ನು ನಂಬಿ ಮೇಡಮ್, ನಾನಂಥ ವ್ಯಕ್ತಿ ಅಲ್ಲ. ನೋಡಿ, ನೀವೆಂಥವ್ರಂತ ನನಗೆ ಬೇಕಾಗಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡೋ ಮುಂಚೆ ನಿಮ್ಮ ತಪ್ಪನ್ನ ಒಪ್ಕೊಂಡ್ರೆ ಸರಿ. ಇಲ್ಲ ಅಂತಂದ್ರೆ ಯಾರು ಬಾಯಿ ಬಿಡಿಸ್ಬೇಕೋ ಅವ್ರು ಬಿಡಿಸ್ತಾರೆ. ಯಾವಾಗ ಮನುಷ್ಯ ಅಸಹಾಯಕನಾಗ್ತಾನೋ ಆಗ ಸಹಾಯಕ್ಕೆ ಬರೋದೇ ದೈವ ಶಕ್ತಿ ಅನ್ನೋ ನಂಬಿಕೆ. ಒಂದ್ ಕಡೆ ಕೆಲಸ ಕಳ್ಕೊಳ್ಳೋ ಭೀತಿ, ಇನ್ನೊಂದ್ ಕಡೆ ಕಳ್ಳತನದ ಆರೋಪ, ಮತ್ತೊಂದ್ ಕಡೆ ಜೈಲಿಗೆ ಹೋಗ್ಬೇಕಾದ ಪರಿಸ್ಥಿತಿ. ದಿಕ್ಕೆ ತೋಚದೆ ಕುಳಿತಿದ್ದ ಮಧುಗೆ ಅದೇ ಆಸ್ಪತ್ರೆಯ ಡಾಕ್ಟರ್ ಒಬ್ರು ಒಂದು ಸಲಹೆ ನೀಡ್ತಾರೆ. ಯಾರೋ ಮಾಡಿದ ತಪ್ಪಿಗೆ ಅದನ್ನು ನನ್ನ ಮೇಲೆ ಹಾಕಿದ್ರು. ನನಗೆ ರೆಸಿಗ್ನೇಷನ್ ಕೊಡೋ ಅಂತ ಒಂದು ಸಂದರ್ಭ ಬಂದ್ಬಿಡ್ತು. ನಾನು ಅವಾಗ ಮುಂಚೆ ಡಾಕ್ಟರ್ ನರೇಂದ್ರ ರಂಗಪ್ಪ ಅಂತ ಒಬ್ಬರಿದ್ರು, ಅವ್ರ ಹತ್ರ ಹೋಗಿ ನನ್ನ ಕಷ್ಟ ಎಲ್ಲ ಹೇಳ್ಕೊಂಡೆ. ಅವ್ರು ಹೇಳಿದರು, ನೀನು ತುಂಬ ಒಳ್ಳೆಯವನು, ನಿಂದೇನು ತಪ್ಪಿರಲ್ಲ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿದ್ರು. ನಾನು ಹಾಗಾಗಿ ಏನು ಮಾಡಿದೆ, ನಾನು ಯಾರಿಗೂ ಕೇಳಿದೆ ಇಮಿಡಿಯೇಟಾಗಿ ನಾನು ರಜಾ ಹಾಕ್ಬಿಟ್ಟೆ. ಯಾರಿಗೂ ಹೇಳ್ದಲೇ ನಾನು ಉಜ್ಜಯಿನಿ ದೇವಸ್ಥಾನಕ್ಕೆ ಹೋದೆ. ಮಧು ಹೋಗಿದ್ದೆಲ್ಲಿಗೆ, ಅಲ್ಲಿ ನಡೆದ ಪವಾಡ ಏನು? ಮಧು ಜೊತೆಗೆ ನಾವು ಅಲ್ಲಿಗೆ ಹೋಗೋಣ. ಸತ್ಯ